ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಭಾಗ 1 ಭಾಗ ಎ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ನೇಮಕಾತಿಯ ಆಂತರಿಕ ಮೂಲ. ಆನ್ಸರ್ ಆಪ್ಷನ್ ಎ, ವರ್ಗಾವಣೆ. ಮೂರನೇ ಪ್ರಶ್ನೆ, ಅಗತ್ಯತೆಗಳನ್ನು ವರ್ಗಶ್ರೇಣಿ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಉತ್ತರ ಆಪ್ಷನ್ ಸಿ, ಅಬ್ರಹಂ ಮಾಸ್ಲೋ. ನಾಲ್ಕನೇ ಪ್ರಶ್ನೆ, ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ಮೊದಲನೇ ಹಂತ. ಉತ್ತರ ಆಪ್ಷನ್ ಬಿ, ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು. ಫಿಫ್ತ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಚರಾಸ್ತಿಯಾಗಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೈಯಲ್ಲಿರುವ ನಗದು. ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 5 ಕ್ವಶನ್ಸ್ ಇದೆ ಟೋಟಲ್. 6th ಕ್ವಶನ್, ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗಳಿಗೆ ವಿಶಾಲ ಮತ್ತು ಸಾಮಾನ್ಯ ಮಾರ್ಗಸೂಚಿಯಾಗಿದೆ. ನಿರ್ವಹಣೆಯ ತತ್ವ. ಉತ್ತರ. 7ನೇ ಪ್ರಶ್ನೆಗೆ ಉತ್ತರ ಮುಂಗಡಪತ್ರ. ಮುಂಗಡಪತ್ರ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. 8ನೇ ಪ್ರಶ್ನೆ, ಮೇಲಾಧಿಕಾರಿಯಿಂದ ಅಧೀನದವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ಪ್ರತಿನಿಯೋಜನೆಯಾಗಿದೆ. 9ನೇ ಪ್ರಶ್ನೆ, ಸಂವಹನ ಪ್ರಕ್ರಿಯೆ ಒಂದು ಮೂಲಾಂಶ. ಸಂವಹನ ಒಂದು ಪ್ರಕ್ರಿಯೆ ಮೂಲಾಂಶ. ಉತ್ತರ ರವಾನೆ ದಾರ. 10ನೇ ಪ್ರಶ್ನೆ, ಒಂದು ಪಾವತಿಸದೇ ಇರುವ ಸಂವಹನದ ರೂಪವಾಗಿದೆ. ಪ್ರಚಾರ. ಪ್ರಚಾರ ಒಂದು ಪಾವತಿಸದೇ ಇರುವ ಸಂವಹನದ ರೂಪವಾಗಿದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆಯಲ್ಲಿ ನೋಟುಗಳ ಅಮಾನ್ಯೀಕರಣ. ಇದಕ್ಕೆ ಉತ್ತರ ತೆರಿಗೆ ಆಡಳಿತ ಕ್ರಮ. ಬಿ ಪ್ರಶ್ನೆ, ಯೋಜಿಸುವಿಕೆಯ ಪರಿಮಿತಿಗಳು. ಉತ್ತರ ಭವಿಷ್ಯಕ್ಕೆ ಸಂಬಂಧಿಸಿದ ಊಹೆಗಳು. ನೆಕ್ಸ್ಟ್ 3ನೇ ಪ್ರಶ್ನೆ, ವಿಭಾಗೀಯ ರಚನೆ. ಆಪ್ಷನ್ ಸಿ, ಉತ್ಪನ್ನ ವಿಶೇಷತೆ. ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಕೆಲಸಗಳಿಗೆ ಜನರನ್ನು ಇರಿಸುವುದು. ನೆಕ್ಸ್ಟ್ ಈ ಪ್ರಶ್ನೆ ಸಾರಿಗೆ. ಇದಕ್ಕೆ ಉತ್ತರ ಭೌತಿಕ ವಿತರಣೆಯ ಘಟಕಾಂಶ. ಟೋಟಲ್ 5 ಮಾರ್ಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ 5 ಮಾರ್ಕ್ಸ್ ಕ್ವಶನ್ ಆನ್ಸರ್. ಈ ಒಂದು ಆನ್ಸರಲ್ಲಿ ಯಾವುದಾದ್ರೂ ರಾಂಗ್ ಆಗಿದ್ದರೆ ನೀವು ಕಮೆಂಟ್ ಮಾಡಿ. ಚೂಸ್ ದ ಕರೆಕ್ಟ್ ಆನ್ಸರ್ ಆಗಿರ್ಬೋದು, ಬಿಟ್ಟ ಸ್ಥಳ ಅಥವಾ ಹೊಂದಿಸಿ ಬರೆಯಿರಿ. ನಾನು ಮಾಡಿರೋ ಆನ್ಸರ್ ಅಕಸ್ಮಾತ್ ರಾಂಗ್ ಇದೆ, ನೀವು ರೈಟ್ ಇರೋ ಆನ್ಸರ್ನ ನೀವು ಕಮೆಂಟಲ್ಲಿ ನೀವು ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.